टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೂವರು ಬಡ ಮೀನುಗಾರರು ಸಮುದ್ರದ ಪಾಲಾಗಿದ್ದಾರೆ. ಮಳೆಗಾಲದ ಮೀನುಗಾರಿಕೆ ಅಪಾಯಕಾರಿ ಅಂತ ಗೊತ್ತಿದ್ರೂ ಹೊಟ್ಟೆಪಾಡಿಗೆ ಕಡಲಿಗಿಳಿದವರು ನಾಪತ್ತೆಯಾಗಿದ್ದಾರೆ. ಆದರೆ ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಉಂಟು ಮಾಡುತ್ತಿದೆ. ಸಮುದ್ರದಲ್ಲಿ ಅಲೆಗಳ ರಭಸಕ್ಕೆ ಮಗುಚಿ ಬಿದ್ದ ನಾಡದೋಣಿ. ಮೂವರು ನೀರುಪಾಲು, ಮೀನುಗಾರರಿಗಾಗಿ ಹುಡುಕಾಟ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಗಂಗೊಳ್ಳಿಯಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಸಿದ್ರು. ಮೊಂಡು ಧೈರ್ಯ ಮಾಡಿ 4 ನಾಡದೋಣಿಯಲ್ಲಿ ಮೀನುಗಾರಿಕೆಗೆ ಇಳಿದಿದ್ರು. ಆದರೆ ಅಲೆಗಳ ಅಬ್ಬರಕ್ಕೆ ಓರ್ವ ಮೀನುಗಾರ ಸಮುದ್ರಕ್ಕೆ ಬಿದ್ದಿದ್ದಾನೆ. ಆತನ ರಕ್ಷಣೆಗೆ ಧಾವಿಸಿದ ಮತ್ತಿಬ್ಬರು ಸಮುದ್ರದ ಪಾಲಾಗಿದ್ದಾರೆ. ನಾಪತ್ತೆಯಾದ ಮೀನುಗಾರರನ್ನ ಸುರೇಶ್, ಜಗದೀಶ್, ಲೋಹಿತ್ ಅಂತ ಗುರುತಿಸಲಾಗಿದೆ. ಗಂಗೊಳ್ಳಿ ಬಂದರಿನಲ್ಲಿ 4 ಜನ ಟ್ರಾಲ್ ದೋಣಿಗೆ ಹೋಗಿ ಅಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಆದರೆ ಒಬ್ಬರು ಬದುಕುಳಿದಿದ್ದಾರೆ, ಖುಷಿಯಾಯಿತು. ಆದರೆ ಏನಂದರೆ ಇವತ್ತು 3 ಜನ ಮನೆಯಲ್ಲಿ ತುಂಬ ದುಃಖದಲ್ಲಿದ್ದಾರೆ. ಈ ಮೀನುಗಾರಿಕೆ ಮಾಡೋದಂದರೆ ಒಬ್ಬರು ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ. ಆದರೆ ಅಲ್ಲಿ ಹೋದಾಗ ಇವತ್ತೊಂದು 3 ಜನ ಕಳ್ಕೊಂಡದಂತ ಹೇಳಿದರೆ ಈ ಗಂಗೊಳ್ಳಿ ಭಾಗದಲ್ಲಿ ಸಮಸ್ತ ಜನತೆಗೆ ತುಂಬ ದುಃಖವಾಗಿದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆಗೂ ಮಳೆ ಅಡ್ಡಿಯಾಗಿದೆ. ಬೋಟುಗಳು ಕಡಲಿಗಿಳಿಯಲು ಸಾಧ್ಯವಾಗ್ತಾ ಇಲ್ಲ. ಡ್ರೋನ್ ಕ್ಯಾಮೆರಾ ಮೂಲಕ ಪತ್ತೆ ಮಾಡಲು ನಿರಂತರ ಮಳೆಯಾಗ್ತಾ ಇದೆ. ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ.